ಮಾಧ್ಯಮ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಾಗೇಶ್ ಗೋಡಿಶೆಟ್ಟಿ ಅವರು ಹೇಳಿದ್ದಾರೆ. ಇವತ್ತಿನ ವಿಷಯ ಪ್ರಮುಖ ಅಂದರೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯಿಂದ ನಾವು ಬರುವ 16ನೇ ತಾರೀಕಿನ ದಿವಸ, ಮಂಗಳವಾರ ದಿವಸ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ. ಆ ಸರ್ಕಾರದ ಕಣ್ಣು ತೆಗೆಸುವ ಸಲುವಾಗಿ ನಾವೊಂದು ಹೋರಾಟವನ್ನು ಮಾಡೋರಿದ್ದೀವಿ, ಸರ್ಕಾರಕ್ಕೆ ಮನವಿ ಕೊಡೋರಿದ್ದೀವಿ. ಈಗಾಗಲೇ ಸುಮಾರು 15 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಾಗ ಉತ್ತರ ಕರ್ನಾಟಕ ಅಂತ ಹೇಳಿ ಎಲ್ಲರಿಗೂ ಬರತೈತಿ. ಸಂತೋಷ. ಅದಲ್ಲದೆ ರಾಜು ಕಾಗೆ ಆಗಿರ್ಬೋದು, ಇನ್ನೂ ಕೆಲವು ಶಾಸಕರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾಯಿದ್ರೆ, ಆದರೆ ನಮ್ಮದು ನಿರೀಕ್ಷಿತ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇಲ್ಲ. ಈ ಬರೀ ಗೊಂದಲ, ಮೀಟಿಂಗ ಎಲ್ಲ ನಡೆದವು. ಅದಕ್ಕೆ ನಮಗೇನಪ್ಪ, ಈ ಸರ್ಕಾರ ನಮ್ಮ ಪ್ರಮುಖ 3 ಬೇಡಿಕೆಗಳನ್ನು ಇದೇ ಅಧಿವೇಶನದಲ್ಲಿ ಮಾಡಬೇಕಂತ ಹೇಳಿಕೆ ನಾವು ಒತ್ತಾಯಿಸ್ತಾ ಇದ್ದೀವಿ. ನಮ್ಮ ಪ್ರಮುಖ 3 ಬೇಡಿಕೆಗಳನ್ನ ಈಗಾಗಲೇ ನಮ್ಮ ಗೋಡಿಶೆಟ್ಟಿ ಅವರು ಹೇಳಿದ್ದಾರೆ. ಇವನ್ನ ಮಾಧ್ಯಮ ಸ್ನೇಹಿತರಲ್ಲಿ ನಾ ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ, ಸುಮಾರು 15 ವರ್ಷಗಳಿಂದ ನಾನು ಹೇಳ್ತಾನೆ ಬಂದೀವಿ. ಹೇಳ್ತಾನೆ ಬಂದಿದ್ದವರು ಕೆಲವು ಕಚೇರಿಗಳನ್ನ ಕಾಟಾಚಾರಕ್ಕೆ ಮಾತ್ರ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಾವು ಮಾಹಿತಿ ಹಕ್ಕಿನಿಂದ ತೆಗೆದಾಗ ಈ ಕಚೇರಿಗಳು ಎಲ್ಲಿ ಆದೇಶ ಮಾಡಿದಿರಿ ಆ ಸ್ಥಳದಲ್ಲಿ ಕಾರ್ಯನಿರ್ವಹಿಸ್ತಿದ್ದದ ಬಗ್ಗೆ ದಾಖಲಾತಿ ಕೊಡ್ರಿ ಅಂತ ಹೇಳಿ ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ ಕೇಳಿ ಅವ್ರು ಕೊಟ್ಟಿದ್ದಾರೋ ಅಲ್ಲಿ ಆ ಕಚೇರಿಗಳನ್ನ ಇಲ್ಲ. ಅದಕ್ಕೆ ಸರ್ಕಾರ ಇಂಥ ಕೆಲಸ ಮಾಡಬಾರ್ದು. ಏನು ಹೇಳಿದ ಜಾಗದಾಗ ಕಚೇರಿಗಳನ್ನ ಮೊದಲು ಪ್ರಾರಂಭ ಮಾಡ್ಬೇಕಂತೂ ಕೂಡ ನಾವು ಆವತ್ತಿನ ದಿವಸ ಯಾರು ನಮ್ಮ ಮನವಿ ತಗೊಳಕ್ಕೆ ಬರ್ತಾರೆ ಅವ್ರು ಗಮನಿಸಿ ಹೇಳ್ತೀವಿ. ಅದಲ್ಲದೆ ಈಗೇನಪ್ಪ ಅಂದ್ರೆ ಸಾಕಷ್ಟು ಜನ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗೋದು ಬರ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ಕಡಿ ಗಡುವನ್ನು ಕೊಡ್ತಾ ಇದ್ದೀವಿ. ಈಗಿನ ಅಧಿವೇಶನದಲ್ಲೂ ಕೂಡ ಇದನ್ನು ಅವರೇನೋ ನಮ್ಮ ಬೇಡಿಕೆಗಳನ್ನ ಈಡೇರಿಸದೇ ಇದ್ದರೆ ಕಚೇರಿಗಳ ಸ್ಥಳಾಂತರ ಅಂತೂ ಅಗದಿ ಸುಲಭ ಐತೆ. ಅದಕ್ಕೇನು ಭೌಗೋಳಿಕ ಸಮೀಕ್ಷೆ ಅವಶ್ಯಕತೆ ಇಲ್ಲ. ಈಗ ಮಾಡಿದಂಥ ಕಚೇರಿಗಳನ್ನ ಅಲ್ಲಿ ಇಲ್ಲ. ನ್ಯಾಯಾಲಯಕ್ಕೆ ಸರ್ಕಾರ ಮುಚ್ಚಳಿಕೆ ಬರ್ಕೊಟ್ಟೈತೆ. ಏನಪ್ಪ ಅಂದ್ರೆ ಕಚೇರಿಗಳನ್ನ ನಾವು ಪ್ರಾರಂಭ ಮಾಡಿವಿ ಅಂತ ಹೇಳ್ಕೇಳಿ ಕೃಷ್ಣಾ ಜಲಭಾಗ್ಯ ನಿಮ್ಗೆ ಕಚೇರಿನ ಅಲ್ಲಿಲ್ಲ, ಅಡ್ರೆಸ್ ಕೊಟ್ಟಿದ್ದಾರೆ. ಹಿಂಗೇನೋ ಹಲವಾರು ಸಕ್ಕರೆ ಆಯುಕ್ತರ ಕಚೇರಿ ತಮಗೆಲ್ಲ ಗೊತ್ತಿದೆ. ಎಲ್ಲ ಆಯುಕ್ತರು ಬೆಂಗಳೂರಾಗ ಇರ್ತಾರೆ. ಇಲ್ಲಿ ಬರೀ ನಾಮಕೆ ವಾಸ್ತೆ. ನೀವು ಯಾರಾದರೂ ಇಲ್ಲಿ ಸಕ್ಕರೆ ನಿರ್ದೇಶಕರ ಕಾರ್ಯಾಲಯಕ್ಕೆ ಒಂದು ಅರ್ಜಿ ಹಾಕಿರ, ನೀವು ಬೆಳಗಾವಿಗೆ ಹಾಕಿರ್ತೀರಿ, ನಿಮ್ಗೆ ಉತ್ತರ ಬೆಂಗಳೂರು ಆಫೀಸಿಂದ ಬರ್ತೈತೆ. ಅದು ಅಂದ್ರೆ ಬೆಂಗಳೂರಾಗ ಇನ್ನೂ ಆಫೀಸ್ ಐತೈತೆ ಖಚಿತಕ್ಕಂತೆ. ಅದಕ್ಕೆ 16ನೇ ತಾರೀಕು ಈ ನಮ್ಮ ನ್ಯಾಯವಾದಿಗಳು PD ಹಿರೇಮಠ ಅವರು ಕೂಡ ಇದರಲ್ಲಿ ಅವರ ಹಳೆಯ ಹೋರಾಟಗಾರರು, ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಈ ಉತ್ತರ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂಥ ಹೋರಾಟಗಾರರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತೇಳಿ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಜಲಪಾತ ನಗರಿ, ಸಿಹಿ ಕರದಂಟಿನ ನಾಡು ಗೋಕಾಕದ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ನಮ್ಮ ಪೂಜ್ಯ ಗುರುಗಳಾದ ಅಶೋಕ್ ಪೂಜಾರಿ ಅವರ ಗೃಹ ಕಚೇರಿಯಲ್ಲಿ ತಮ್ಮೆಲ್ಲರನ್ನ ಸುದ್ದಿಗೋಷ್ಠಿಗೆ ಆಹ್ವಾನ ಮಾಡಿದ್ದರ ಮುಖ್ಯ ವಿಷಯ ಏನು ಅಂತಂದ್ರೆ, ಈ ಒಂದು ಸುದ್ದಿಗೋಷ್ಠಿಯಲ್ಲಿ ತಮಗೆಲ್ಲ ಚಿರಪರಿಚಿತರು ಅಶೋಕ್ ಪೂಜಾರಿ ಅವರು ನಮ್ಮ ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು. ಅವರೊಟ್ಟಿಗೆ ಖ್ಯಾತ ಮಾಹಿತಿ ಹಕ್ಕು ಹೋರಾಟಗಾರರು, ಸಾಮಾಜಿಕ ಕಾರ್ಯಕರ್ತರು, ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಭೀಮಪ್ಪಣ್ಣ ಗಡದವರಿದ್ದಾರೆ. ಹಾಗೆ ಡಾಕ್ಟರ್ ಪ್ರವೀಣ್ ನಾಯಕ್ ಅವರು ಕೂಡ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯ ಸಂಚಾಲಕರಾಗಿರುವಂತಹ ಶ್ರೀಯುತ ಉದಯ್ ಕುಮಾರ್ ಕರ್ಜಿಗಿಮಠ ಅವರು ಕೂಡ ಉಪಸ್ಥಿತರಿದ್ದು, ಅವರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಶ್ರೀಯುತ ಬಳಗಾರ್ ಅವರು ಕೂಡ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ. ಮಾಧ್ಯಮ ಮಿತ್ರರೇ, ಬೆಳಗಾವಿಯಲ್ಲಿ ಅಧಿವೇಶನ ನಡೆದ ಈ ಸಂದರ್ಭದಲ್ಲಿ ನಾವು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯ ಜಂಟಿ ನೇತೃತ್ವದಲ್ಲಿ ಡಿಸೆಂಬರ್ 16, 2025ರಂದು ಬೆಳಗಾವಿ ನಗರದ ಯಡಿಯೂರಪ್ಪ ಮಾರ್ಗದಲ್ಲಿರುವ ಹಳೆಯ PV ರೋಡಲ್ಲಿರುವ ಟೆಂಟ್ನಲ್ಲಿ ನಮಗೆ ಅನುಮತಿಯನ್ನು ನೀಡಿದ್ದು, ಅಂದು ನಾವು ಸುಮಾರು 4-5 ಸಾವಿರ ಜನರು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಇಲ್ಲಿವರೆಗೂ ಏನು ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ವಿ
ಆ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಅಶೋಕ್ ಪೂಜಾರಿ ಅವರ, ಭೀಮಪ್ಪ ಗಡಾದವರ ಮತ್ತು ಹಿರಿಯ ನ್ಯಾಯವಾದಿಗಳು ಬಿ.ಡಿ. ಹಿರೇಮಠ ಅವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು ನಮ್ಮ ಕೊನೆಯ ಬೇಡಿಕೆ. ನಮ್ಮ 3 ಪ್ರಮುಖ ಬೇಡಿಕೆಗಳು ಏನು ಅಂತಂದ್ರೆ, ಬೆಳಗಾವಿಯನ್ನ 2ನೇ ರಾಜಧಾನಿಯನ್ನಾಗಿ ಘೋಷಣೆ ಮಾಡಬೇಕು. ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ಪ್ರಮುಖ 10 ಕಚೇರಿಗಳನ್ನ, ರಾಜ್ಯ ಮಟ್ಟದ ಕಚೇರಿಗಳನ್ನ ಸ್ಥಳಾಂತರ ಮಾಡಬೇಕು. ಈಗೇನು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿದ್ದೀರಿ, ಅದನ್ನು ನಾವು ಪೂರ್ಣ ಮನಸ್ಸಿನಿಂದ ಸ್ವಾಗತ ಮಾಡಿ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ಉತ್ತರ ಕರ್ನಾಟಕದ ಇನ್ನೊಂದು ಭಾಗ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರವನ್ನು ಕೂಡ ರಚನೆ ಮಾಡಬೇಕು ಅನ್ನುವಂಥ 3 ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ಸುಮಾರು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರುವ ವಿಷಯ, ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಸುಮಾರು 15 ವರ್ಷಗಳಿಂದ, ಉತ್ತರ ಕರ್ನಾಟಕ ಹೋರಾಟ ಸಮಿತಿಯು ಕೂಡ ಸುಮಾರು 15 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದು, ಮುಖ್ಯವಾಗಿ ತಮ್ಮ ಗಮನಕ್ಕೆ ತರಬಯಸುವುದು ಏನು ಅಂತಂದ್ರೆ, ಉತ್ತರ ಕರ್ನಾಟಕ ಹೋರಾಟ ಸಮಿತಿ 2016ರಲ್ಲಿ ನೋಂದಣಿಯನ್ನು ಮಾಡಿಸಿದ್ದೇವೆ. ಸಮಿತಿಯ ಮುಖ್ಯ ಉದ್ದೇಶ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥದ್ದು. ಈಗಾಗಲೇ ನಾವು 1,67,00,000 ಜನರಿಂದ ಲಿಖಿತ ರೂಪದ ಅಭಿಪ್ರಾಯವನ್ನು ಸಹಿಯೊಂದಿಗೆ ಸಂಗ್ರಹಣೆ ಮಾಡಿದ್ದೇವೆ. ಅದರ ಜೊತೆಯಲ್ಲಿಯೇ ಇತ್ತೀಚೆಗೆ ನವೆಂಬರ್ 1, 2025ರಂದು ಈ ಉತ್ತರ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳ ಜನಾಭಿಪ್ರಾಯ ಹಾಗೂ ಸಹಿ ಸಂಗ್ರಹಣಾ ಅಭಿಯಾನ ಮತ್ತು ಪತ್ರ ಚಳವಳಿ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ಮೊಟ್ಟ ಮೊದಲು ಕಾಗವಾಡ ಮತಕ್ಷೇತ್ರದ ರಾಜು ಕಾಗೆ ಅವರು, ಆಡಳಿತಾರೂಢ ಪಕ್ಷದ ಕಾಂಗ್ರೆಸ್ ಶಾಸಕರಾಗಿರುವಂತಹ ರಾಜು ಕಾಗೆ ಅವರು, ಕರ್ನಾಟಕ ವಾಯುವ್ಯ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ರಾಜು ಕಾಗೆ ಅವರು ಬಹಳ ಸ್ಪಷ್ಟವಾಗಿ, ದಿಟ್ಟವಾಗಿ ಉತ್ತರ ಕರ್ನಾಟಕದ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥ ಪತ್ರವನ್ನ ರಾಷ್ಟ್ರಪತಿಗಳಿಗೆ, ಪ್ರಧಾನಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯಪಾಲರಿಗೆ ಬರೆದದ್ದು ಇವತ್ತಿನ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಉಂಟು ಮಾಡಿದೆ. ಅದರ ಜೊತೆಯಾಗಿ ಅನೇಕ ನಮ್ಮ ಭಾಗದ ಶಾಸಕರು ಕೂಡ ಧ್ವನಿಯನ್ನ ಗೂಡಿಸಿದ್ದಾರೆ. ಪಕ್ಷಾತೀತವಾಗಿ ಇವತ್ತು ಸದನದಲ್ಲಿ ರಾಜು ಕಾಗೆ ಅವರ ಒಂದು ಅಭಿಪ್ರಾಯಕ್ಕೆ ಮನ್ನಣೆಯನ್ನ ಕೊಡ್ತಾ ಇದ್ದು, ಈ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಯಾರ್ಯಾರು ಮಾತನಾಡಿದ್ದಾರೆ ಆ ಎಲ್ಲ ಪಕ್ಷಾತೀತ ಜನಪ್ರತಿನಿಧಿಗಳಿಗೆ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯಿಂದ ನಾವು ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಯಾವುದೇ ರೀತಿ ರಾಜು ಕಾಗೆ ಅವರು, ಅರವಿಂದ್ ಬೆಲ್ಲದ್ ಅವರು, ಶರಣಗೌಡ ಕಂದಕೂರ್ ಅವರು, MLC ಆಗಿರುವಂತಹ ಹನುಮಂತ ನಿರಾಣಿ ಅವರು, PH ಪೂಜಾರಿ ಅವರು, ರಮೇಶ್ ಜಿಗಜಿಣಗಿ MP ಅವರು, ಈ ಯಾವ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ನಾಯಕರು ಪಕ್ಷಾತೀತವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ತಾವು ಕೂಡ ಉಳಿದ ಶಾಸಕರು ಹೆಚ್ಚಿನ ಹಾಜರಾತಿಯೊಂದಿಗೆ ಸದನದಲ್ಲಿ ಭಾಗಿಯಾಗಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಹಾಗೂ ಈ 3 ಪ್ರಮುಖ ಬೇಡಿಕೆಗಳ ಬಗ್ಗೆ ತಾವು ಸದನದಲ್ಲಿ ಗಮನವನ್ನು ಸೆಳೆಯಬೇಕು ಅಂತ ವಿನಂತಿಯನ್ನ ಮಾಡ್ಕೊತಾ ಇದ್ದೇವೆ. ಆ ಬದ್ಧತೆಯನ್ನ ಪ್ರದರ್ಶನ ಮಾಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮನ್ನ ರಾಜೀನಾಮೆ ಕೇಳುವಂತ ಅಭಿಯಾನವನ್ನು ನಾವು ಮಾಡಬೇಕಾಗತ್ತೆ. ಆದ ಕಾರಣದಿಂದ ದಯಮಾಡಿ ನಾವು 16ನೇ ತಾರೀಕಿನಂದು ಸರ್ಕಾರವನ್ನ ಒತ್ತಾಯ ಮಾಡಲಿಕ್ಕೆ ಸುಮಾರು 4-5 ಸಾವಿರ ಜನರು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅದು ನಮ್ಮ ಬಿ.ಡಿ. ಹಿರೇಮಠ ಅವರು, ಭೀಮಪ್ಪಣ್ಣ ಗಡಾದವರು, ಅಶೋಕಣ್ಣ ಪೂಜಾರಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ. ತಾವೆಲ್ಲ ಮಾಧ್ಯಮ ಮಿತ್ರರು ಈ ಒಂದು ಹೋರಾಟಕ್ಕೆ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡು, ಈ ಒಂದು ಕ್ಷಣದಲ್ಲಿ ಈ 3 ಬೇಡಿಕೆಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳದೆ ಹೋದರೆ ಜನವರಿ 1, 2026ರಂದು ನಾನು ನಾಗೇಶ್ ಗೋಲಶೆಟ್ಟಿ ಬೆಳಗಾವಿಯಲ್ಲಿ ಆಮರಣ ಉಪವಾಸವನ್ನ ಈ ಎಲ್ಲ ಪ್ರಮುಖ ಹಿರಿಯರ ಮಾರ್ಗದರ್ಶನ ಮತ್ತು ಆಶೀರ್ವಾದದೊಂದಿಗೆ ಆಮರಣ ಉಪವಾಸವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಮಾಧ್ಯಮದ ಎಲ್ಲ ಮಿತ್ರರಿಗೆ ವಂದಿಸಿ,
ಈಗಾಗಲೇ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಸನ್ಮಾನ್ಯ ಶ್ರೀ ನಾಗೇಶ್ ಗೋಲ್ಶೆಟ್ಟಿಯವರು, ಸನ್ಮಾನ್ಯ ಶ್ರೀ ಭೀಮಪ್ಪ ಗಡಾದರವರು ಅನೇಕ ವಿಷಯಗಳನ್ನ ನಿಮ್ಮನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ ಎಲ್ಲ ವಿಷಯವೂ ಸಹಿತ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಏನು ಒಂದು ಕಾರ್ಯ ಆಗಬೇಕಾಗಿದೆ ಅದಕ್ಕೆ ಒತ್ತು ಕೊಡುವಂಥ ದೃಷ್ಟಿಕೋನದಿಂದ ಹೇಳಿದಂಥ ವಿಷಯಗಳು. ನಾವು ತಮ್ಮನ್ನು ಅನೇಕ ಸಲ ಪತ್ರಿಕಾಗೋಷ್ಠಿ ಮುಖಾಂತರ ಇನ್ನುಳಿದ ಸಂದರ್ಭಗಳಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ. ಉತ್ತರ ಕರ್ನಾಟಕ ಯಾವಾಗ ಭಾಷಾವಾರ ಪ್ರಾಂತ ರಚನೆ ಆಯಿತು ಆ ಸಂದರ್ಭದೊಳಗೆ ಉತ್ತರ ಕರ್ನಾಟಕ ರಚನೆ ಆಯಿತು. ಉತ್ತರ ಕರ್ನಾಟಕದ ಜೊತೆಗೇ ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕ, ಈ ರೀತಿ 4 ಭಾಗಗಳಾಗಿ ಇವತ್ತು ಕರ್ನಾಟಕ ನಾವು ವಿಭಜನೆ ಮಾಡ್ಬೋದು. ಇಂಥ ಸಂದರ್ಭದೊಳಗೆ ಭಾಷಾವಾರ ಪ್ರಾಂತ ರಚನೆ ಆದಾಗ ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗಬೇಕು. ಅದು ಉತ್ತರ ಕರ್ನಾಟಕವೋ, ದಕ್ಷಿಣ ಕರ್ನಾಟಕವೋ, ಮಧ್ಯ ಕರ್ನಾಟಕವೋ ಅಥವಾ ಕರಾವಳಿ ಕರ್ನಾಟಕವೋ, ಈ ಭಾಗಕ್ಕೆ ಸೀಮಿತವಾಗೆಲ್ಲ ಒಟ್ಟಾರೆಯಾಗಿ ಎಲ್ಲ ಭಾಗದ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಒಂದು ಸಂಕಲ್ಪ ಅವತ್ತಿನ ರಾಜ್ಯ ರಚನೆಯ ಸಂದರ್ಭದಲ್ಲಿತ್ತು. ಅದರ ಬಹುಶಃ ಇವತ್ತು ಕರ್ನಾಟಕ ರಾಜ್ಯದ ರಚನೆಯಾಗಿ ದಶಕಗಳು ಕಳೆದುಬಿಟ್ಟು, ದಶಕಗಳೇ ಹೋದರೂ ಸಹಿತ ಇನ್ನೂವರೆಗೆ ನಿರೀಕ್ಷಿತ ಮಟ್ಟದೊಳಗೆ ಇವತ್ತಿನ ನಾವೇನು ಉತ್ತರ ಕರ್ನಾಟಕ, ಸಮಗ್ರ ಉತ್ತರ ಕರ್ನಾಟಕ ಅಂತಿತ್ತು, ಅದು ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಅಂತ ನಾವು ಕರಿತೀವಿ. ಕಿತ್ತೂರು ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು. ಇವತ್ತು ದಕ್ಷಿಣದಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಏನೊಂದು ಒಂದು ಅಭಿವೃದ್ಧಿ ಆಗೈತಿ, ಅದಕ್ಕೆ ಪೂರಕವಾದಂಥ ಅಭಿವೃದ್ಧಿ ಇವತ್ತು ನಮ್ಮಲ್ಲಿ ಆಗಿಲ್ಲ ಅನ್ನುವಂಥ ಖೇದ ನಮ್ಮಲ್ಲಿ. ಇದೇ ಕಾರಣದಿಂದ ನಾವೆಲ್ಲ ಹೋರಾಟ ಮಾಡಾಕ್ತೀವಿ. ಯಾಕೆ ಹೋರಾಟ ಮಾಡಾಕ್ತೀವಿ? ರಾಜ್ಯ ರಚನೆ ಆದದ್ದನ್ನು ನಮ್ಮ ಅಭಿವೃದ್ಧಿ ಸಲುವಾಗಿ, ನಾವು ಇವತ್ತು ಸರ್ಕಾರ ಇದ್ದದ್ದು ನಮ್ಮೆಲ್ಲರ ಅಭಿವೃದ್ಧಿ ಸಲುವಾಗಿ, ನಮಗೇನು ಬೇಕು ಬೇಡಿಕೆ ಅದಾವೆ ಅದನ್ನು ಪೂರೈಸೋ ಸಲುವಾಗಿ. ಮತ್ತು ಇಷ್ಟು ವರ್ಷ ಗತಿಸಿದ್ರು ಸಹಿತ ಇನ್ನೂ ಉತ್ತರ ಕರ್ನಾಟಕ ಅಂದರೆ ಈ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಜನ ಸರ್ಕಾರವನ್ನು ಅಭಿವೃದ್ಧಿಗೆ ಪೂರಕವಾಗಿನ ಭಿಕ್ಷೆ ಬಿಡುವಂಥ ಸನ್ನಿವೇಶ ಇವತ್ತೂ ಸಹಿತ ಐತಂದ್ರೆ ಇದು ನಿಜವಾಗಿಯೂ ಸಹಿತ ನಾಚಿಕೆ ಪಡುವಂಥ ವಿಷಯ ಆಗಿಬಿಡುತ್ತೆ. ಅದೇ ಕಾರಣದಿಂದ ಇವತ್ತು ನಾವು ಯಾವತ್ತು ಬೆಳಗಾವಿ ಒಳಗೆ ಸುವರ್ಣಸೌಧ ಕಟ್ಟಡ ಮಾಡುವಂಥ ಒಂದು ಸಂಕಲ್ಪ ಸರ್ಕಾರದವರು ಮಾಡಿದ್ರು. ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರು, ಸನ್ಮಾನ್ಯ ಶ್ರೀ ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇದ್ದಾಗ ಆ ಒಂದು ಅಡಿಗಲ್ ಸಮಾರಂಭ ಆಯ್ತು. ಆಗ ಒಂದೇನೋ ಖುಷಿಯಾಗಿದ್ದು, ನಾವು ಒಂದು ಉತ್ಸಾಹದೊಳಗಿದ್ದೀವಿ. ಬಹುಶಃ ಯಾವ ಉದ್ದೇಶಕ್ಕಾಗಿ ಸುವರ್ಣಸೌಧ ಇಲ್ಲಿ ಕಟ್ಟಾಕ್ತಾರೆ ಅಂದ್ರೆ, ಇದು ಬೆಳಗಾವಿಯೊಳಗನ ಈ ಸುವರ್ಣಸೌಧ ಯಾಕೆ ಮಾಡಾಕ್ತಾರೆ ಅಂದ್ರೆ, ಬಹುಶಃ ಅವರ ಸರ್ಕಾರದ ದೃಷ್ಟಿಯೊಳಗೆ ಬೆಳಗಾವಿ ರಾಜ್ಯದ 2ನೇ ರಾಜಧಾನಿ ಐತಿ. ಮತ್ತು ಅದ್ರ ಜೊತೆಗೇ ಏನು ಬೆಂಗಳೂರಿನ ಸುವರ್ಣಸೌಧ ಅಭಿವೃದ್ಧಿ ಆಗತೈತಿ, ಅದೆಲ್ಲ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಸುವರ್ಣಸೌಧದಿಂದ ಈ ಅಭಿವೃದ್ಧಿಯ ಒಂದು ಪರ್ವ ಹರಿದು ಬರ್ತೈತಿ. ಮತ್ತು ನಾವು ದೂರದ ಬೆಂಗಳೂರಿಗೆ ಹೋಗಿ ತಪ್ಪಿಬಿಡ್ತೈತಿ. ಮತ್ತು ನಾವು ಏನೋ ಬೇಕು ಬೇಡಿಕೆ ಇದ್ರೂ ಸಹಿತ ಇಲ್ಲೇ ಬೆಳಗಾವಿ ಸುವರ್ಣಸೌಧದೊಳಗೆ ಅದಕ್ಕೆ ಪೂರಕವಾದಂಥ ಅಂತಿಮ ಆದೇಶ ಪಡೀತು ಅನ್ನುವಂಥ ಭಾವನೆ ಇತ್ತು. ಬಹುಶಃ ಬೆಂಗಳೂರಿನ ವಿಧಾನಸೌಧ ಇರುವಂಥ ಆಡಳಿತ ಯಂತ್ರನ ನಮ್ಮ ಬೆಳಗಾವಿ ಬಂದೈತೆ ಅನ್ನುವಂಥ ಭಾವನೆ ನಮ್ಮದಾಗಿತ್ತು. ಅದರ ಬಹುಶಃ ಇವತ್ತು ಆ ಸುವರ್ಣಸೌಧ ನಿರ್ಮಾಣ ಆಗಿ ಅಧಿಕೃತವಾಗಿ 12-13 ವರ್ಷ ಆಯಿತು. ಅಡಿಗಲ್ ಸಮಾರಂಭವಾಗಿ 15 ವರ್ಷ ಮೇಲ್ಪಟ್ಟಾಯಿತು. ಅಂದರೆ 1.5 ದಶಕ ಕಳೀತು. ಬಹುಶಃ 10 ದಿನಗಳ ಕಾಟಾಚಾರದ ಅಧಿವೇಶನ ಬಿಟ್ಟರೆ ಅಲ್ಲಿಂದ ಏನೂ ಕೆಲಸ ಆಗಂಗಿಲ್ಲ. ಬಹುಶಃ ಅಧಿವೇಶನ ಸಮಯದಾಗ ಲೈಟ್ ಇರ್ತೈತಿ, ಜನ ಇರ್ತಾರೋ, ಓಡಾಡ್ತಾರೋ, MLA ಬಂದಿರ್ತಾರೋ, ಮಂತ್ರಿಗಳು ಬಂದಿರ್ತಾರೋ, ವಿಧಾನಸಭಾ ಅಧಿವೇಶನ ನಡೀತೈತಿ. ಅದನ್ನು ಬಿಟ್ಟರೆ ಅಲ್ಲಿ ಏನು ಮುಂದಿನ ದಿನಮಾನದೊಳಗೆ ಅದು ಪೂರ್ತಿ ಸ್ತಬ್ಧ ಆಗಿಬಿಟ್ಟಿರ್ತೈತಿ. ಯಾವ ಕಾರ್ಯಚಟುವಟಿಕೆಗಳು ಅಲ್ಲಿ ಆಗಂಗಿಲ್ಲ. ನಮಗೆ ಬೇಕಾದದ್ದು ಕಾರ್ಯದರ್ಶಿ ಮಟ್ಟದ ಕಾರ್ಯಾಲಯದ ಮುಖಾಂತರ ಆ ಸೌಧ ಕೆಲಸ ಮಾಡ್ಬೇಕಂತೇಳಿ. ಆದ್ರೆ ಕಾರ್ಯದರ್ಶಿ ಮಟ್ಟದ ಕಾರ್ಯಾಲಯ ತರೋದು ದೂರ ಹೋಯ್ತು. ಉಳುಕಿ ಚಟುವಟಿಕೆ ಸಹಿತ ಇವತ್ತು ಕಾರ್ಯಾಂಗಕ್ಕೆ ಸೀಮಿತವಾಗಿ, ಶಾಸಕಾಂಗಕ್ಕೆ ಸೀಮಿತವಾದಂಥ ಯಾವ ಚಟುವಟಿಕೆಯೂ ಅಲ್ಲಿ ಆಗಾಗ್ತಿಲ್ಲ ಅನ್ನೋ ಸಲುವಾಗಿನ ಬಹುಶಃ ನಾವೆಲ್ಲ ಹೋರಾಟ ಗಡಿ ಆಗಬೇಕಾಯ್ತು. ಹೋರಾಟ ಮಾಡಾಕ್ತೀವಿ. ನಮ್ಮ ಹೋರಾಟ ಪ್ರಾರಂಭ ಆಗಿರೋ ಸಹಿತ ಸುಮಾರು 13 ವರ್ಷ ಮೇಲ್ಪಟ್ಟಾಗಿವೆ. 13 ವರ್ಷ ಮೇಲ್ಪಟ್ಟು ಬಹುಶಃ ಇವತ್ತೇನು ನಾವು ಕೂಗು ಹಾಕಾಗ್ತೀವಲ್ಲ, ಬೆಳಗಾವಿ ಒಳಗೆ ಸೆಕ್ರೆಟರಿಯೇಟ್ ಬರಬೇಕು, ಸುವರ್ಣಸೌಧದಾಗ ಬೆಳಗಾವಿ 2ನೇ ರಾಜಧಾನಿ ಆಗಬೇಕು ಅನ್ನೋಂಥ ಒಂದು ಕೂಗೇನಿತ್ತ, ಅದು ಕೂಗು ಹಾಕಾಗೈತೆ 13 ವರ್ಷ ಅಂತ. ನಾವು 13-14 ವರ್ಷದ ಕೂಗದು. ಇವತ್ತಿನ ಮಟ್ಟ 100% ಸುದ ಸ್ಪಂದನೆ ಸರ್ಕಾರದಿಂದ ಅದಕ್ಕೆ ಸಿಕ್ಕಿಲ್ಲ. ಬಹುಶಃ ಈ ಮತ್ತೊಂದು ಏನಾದರೂ ದಕ್ಷಿಣ ಕನ್ನಡದವ್ರು ಇಂಥ ಹೋರಾಟ ಮಾಡಿದ್ರೆ ಬಹುಶಃ ಧ್ವನಿ ಎತ್ತಕ್ಕಿಂತ ಮುಂಚಿತವಾಗಿನ ಅವ್ರಿಗೆ ಹೋಗಿ ಆದೇಶ ಪತ್ರ ಕೊಡುವಂಥ ಸನ್ನಿವೇಶ ನಮ್ಮ ಸರ್ಕಾರದವ್ರಿಗೆ ಇದೆ. ಅದರ ನಮ್ಮ ಕೂಗಿಗೆ ಧ್ವನಿ ಆ ಸರ್ಕಾರಕ್ಕೆ ಮುಟ್ಟುವಂತ ಅನ್ನುವಂಥ ಭಾವನೆ ನಮ್ದಾಗಿದೆ. ಯಾಕೆ ಮುಟ್ಟುವಂತು? ಬಹುಶಃ ಈ ಸಂದರ್ಭದೊಳಗೆ ನಮ್ಮಷ್ಟು ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕಾಗೈತಿ. ನಮ್ಮ ಉತ್ತರ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳು
ವಿಶೇಷವಾಗಿ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಸಚಿವರುಗಳು ಅಥವಾ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರುಗಳು ಇದಕ್ಕೆ ಪೂರಕವಾದಂಥ ಧ್ವನಿಯನ್ನು ಎತ್ತುತ್ತಾ ಇಲ್ಲ ಅನ್ನುವಂಥ ಖೇದ ನಮ್ದಾಗಿದೆ. ಬಹುಶಃ ಅವ್ರು ಏನಾದರೂ ಒಂದು ಧ್ವನಿ ಹಾಕಿದ್ರೆ ಬಹುಶಃ ಇದು ಭಾಳ ದೊಡ್ಡ ಕೆಲಸ ಅಲ್ಲ. ಯಾಕಂದ್ರೆ ಶಾಸಕರ ಒಟ್ಟಾಭಿಪ್ರಾಯದ ಮೇಲೆ, ಶಾಸಕರ ಮತಗಳ ಮೇಲೆನ ಇವತ್ತು ಸರ್ಕಾರ ರಚನೆ ಆಗಿರ್ತೈತಿ. ಅಂತ ಸಂದರ್ಭದೊಳಗೆ ಅವರ ಕೂಗಿಗೆ ಭಾಳ ಪ್ರಾಶಸ್ತ್ಯ ಐತಿ. ಆದ್ರೆ ಯಾಕೆ ಕೂಗು ಹಾಕಾಗ್ತಿಲ್ಲ ಅದನ್ನ ನಮ್ಮ ಮಟ್ಟಕ್ಕೆ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿತ್ತು. ಬಹುಶಃ ಬಹಳ ದಿವಸಗಳ ನಂತರ ಇವತ್ತು ಸನ್ಮಾನಿತ ರಾಜೀವ್ ಗಾಂಧಿ ಅವರು ಒಂದು ಪತ್ರ ಕೊಟ್ಟಿದ್ರು, ಪ್ರತ್ಯೇಕ ರಾಜ್ಯ ಅಂತೇಳಿ. ಪ್ರತ್ಯೇಕ ರಾಜ್ಯ ಮಾಡ್ತಾ ಅದಕ್ಕೆ ಏನಾಗ್ತಾರೆ ಅವ್ರ, ನೀವು ನಮ್ಮ ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ಪ್ರತ್ಯೇಕ ರಾಜ್ಯ. ಮೂಲತಃ ನಾವು ಯಾರು ಪ್ರತ್ಯೇಕ ರಾಜ್ಯ ಕೇಳಿಲ್ಲ. ನಾವೇನು ಕೇಳಿದ್ವಿ, ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡ್ರಿ, ಇಲ್ಲಿ ಸೆಕ್ರೆಟರಿಯೇಟ್ ಬಂದ ಕಾರ್ಯಕ್ಕೆ ಪ್ರಾರಂಭ ಮಾಡ್ರಿ, ಇದು ಬೆಳಗಾವಿನ ಎಣ್ಣೆ ರಾಜಧಾನಿ ಮಾಡ್ರಿ ಅಂತ ಇಷ್ಟ ಆಯ್ತು ನಮ್ಮ ಕೂಗಿತ್ತು. ಯಾವಾಗ ನಮ್ಮ ಕೂಗಿಗೆ ಸ್ಪಂದನೆ ಸಿಗಲಿಲ್ಲ ಅವಾಗ ಸಣ್ಣಂಗೆ ನಾವು ಪ್ರಾರಂಭ ಮಾಡಿದೆವು. ಬಿಡಪ್ಪ, ನಮ್ಮ ಸರ್ಕಾರದವ್ರು ಭಾಳ ಉದಾಸೀನ ಮಾಡಿದರು, ನಮಗೆ ಸ್ಪಂದನೆ ಸಿಗೋದಿಲ್ಲ, ಅಂತಿಮವಾಗಿ ನಮ್ಮ ಒಂದು ಹೋರಾಟಕ್ಕೆ ನಾವು ಅಣಿ ಆಗಬೇಕಾಗಿತ್ತಂತೇಳಿ ಧ್ವನಿಯನ್ನು ನಾವು ಅರ್ಪಣೆ ಮಾಡಿದೆವು. ಮೊದಲ ಬರೀ ಈ ಬೇಡಿಕೆ ಈಡೇರಿಕೆಯಾಗಿ ಒತ್ತಾಯ ಮಾಡ್ತಿದ್ವಿ. ತದನಂತರ ನಮಗೆ ಕೆಲಸಗಳನ್ನ ಮಾಡ್ರಿ, ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಪೂರಕವಾದಂಥ ಕೆಲಸ. ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂದ್ರೆ ಬರೀ ಒಂದು ಅಲ್ಲಿ ಸೆಕ್ರೆಟರಿಯೇಟ್ ಮಾಡ್ರ ಅಥವಾ ಬೆಳಗಾವಿ ರಾಜಧಾನಿ ಎರಡೇ ರಾಜಧಾನಿ ಮಾಡ್ರ ಅದ ಅಭಿವೃದ್ಧಿ ಅಂತ ನಾವು ತಿಳ್ಕೊಂಡಿಲ್ಲ. ಅದರ ಮೂಲಕ ಉತ್ತರ ಕರ್ನಾಟಕ ಭಾಗಕ್ಕೆ ಏನು ನೀರಾವರಿ ಸೌಲಭ್ಯ ಐತಿ, ಏನು ಕೈಗಾರಿಕೆ ಹರಿದು ಬರಬೇಕಾಗೈತಿ, ಏನು ಶಿಕ್ಷಣ ಸಂಸ್ಥೆಗಳು ಸರ್ಕಾರದಿಂದ ಇಲ್ಲಿ ಮತ್ತೆ ಹೊಸ ಹೊಸ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗಬೇಕಾಗೈತಿ, ಅಥವಾ ಇನ್ನು ಇದು ಏನು ಉತ್ತರ ಕರ್ನಾಟಕ ದೊಡ್ಡ ಪ್ರವಾಸಿ ಕೇಂದ್ರ ಇದೆ. ಅನೇಕ ಪ್ರವಾಸಿ ಕೇಂದ್ರಗಳು ಇವತ್ತು ನಮ್ಮಲ್ಲಿ ಬಹಳ ಹೆಸರುವಾಸಿ ಅದಾವ. ಆದ್ರೆ ದಕ್ಷಿಣ ಕರ್ನಾಟಕದ ಪ್ರವಾಸಿ ಕೇಂದ್ರ ಏನಾಗಿದಾವಲ್ಲ ಅವು ಇವತ್ತಿನ ಮಟ್ಟ ಅದಕ್ಕೆ ಪೂರಕವಾಗಿ ಬೆಳವಣಿಗೆ ಆಗಿಲ್ಲ. ಇವತ್ತು ನೋಡ್ರಿ, ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಉತ್ತರ ಕರ್ನಾಟಕ ಮಂದಿಲ್ಲ ದಕ್ಷಿಣ ಕರ್ನಾಟಕ ನೋಡಕ್ ಹೋಗಾರ. ದಕ್ಷಿಣ ಕರ್ನಾಟಕದ ಎಲ್ಲ ಧರ್ಮಸ್ಥಳಗಳನ್ನು ನೋಡಕ್ ಹೋಗಾರ. ಅದು ಧರ್ಮಸ್ಥಳ ಇರ್ಬೋದು, ಶೃಂಗೇರಿ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲರೂ ಹೋಗ್ತಾರೆ. ಆದ್ರೆ ದಕ್ಷಿಣ ಕರ್ನಾಟಕದಿಂದ ಯಾರಾದರೂ ನಮ್ಮ ಉತ್ತರ ಕರ್ನಾಟಕ ನೋಡಕ್ ಬಂದದ್ದು ಒಂದೇ ಉದಾಹರಣೆ ಐತೆ, ಒಂದು ಉದಾಹರಣೆ ಸಿಗೋದಿಲ್ಲ, ಯಾರೂ ಬರಂಗಿಲ್ಲ. ಕಾಟಾಚಾರಕ್ಕೆ ಅದು ಯಾವ್ದಾದ್ರು ಬೇರೆ ಕೆಲಸಕ್ಕೆ ಬಂದಾಗ ಎಲ್ಲರಿಗೆ ಭೇಟಿ ಕೊಡ್ಬೋದು ಹೊರತಾಗಿ ಮುದ್ದಾಮಿ ನೋಡಾಕ ಬರಬೇಕು ಅನ್ನೋಂಥ ಸ್ಥಿತಿಯೊಳಗೆ ನಮ್ಮ ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ಇಂಥ ಬೆಳವಣಿಗೆಗಳೆಲ್ಲ ಇಲ್ಲಿ ಆಗಬೇಕು. ಮೂಲತಃ ಇಲ್ಲಿ ನೀರಾವರಿ ಕ್ರಾಂತಿ ಆಗಬೇಕು, ಕೈಗಾರಿಕಾ ಕ್ರಾಂತಿ ಆಗಬೇಕು, ಜನರಿಗೆ ಉದ್ಯೋಗ ಸಿಗಬೇಕು. ಅದ್ರ ಜೊತೆಗೆ ಶೈಕ್ಷಣಿಕವಾಗಿ ಇಲ್ಲ ಪ್ರೈವೇಟ್ ಕಾಲೇಜುಗಳದಾವ, ಅದರ ಸರ್ಕಾರಿ ಕಾಲೇಜುಗಳು, ಸರ್ಕಾರಿ ತಾಂತ್ರಿಕ ವಿದ್ಯಾಲಯಗಳು, ಮೆಡಿಕಲ್ ಕಾಲೇಜು ಅವು ಇನ್ನೂ ನಮ್ಮಲ್ಲಿ ಹೆಚ್ಚು ಪ್ರಮಾಣದಾಗ ಆಗಿಲ್ಲ. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಮ್ಮ ಹೋರಾಟ ಐತಿ. ಅದಕ್ಕೆ ನಮ್ಮ ಕೂಗೈತಿ ಅವ್ರು ಸರ್ಕಾರದ ವಿನಂತಿ ಮಾಡ್ಕೊಂತೀವಿ. ಇಲ್ಲಿ ಮಟ್ಟ ನಮ್ಮ ಕೂಗು ಏನೈತಿ, ಇಲ್ಲ ನಮ್ಮ ಅಭಿವೃದ್ಧಿ ಮಾಡ್ರಿ, ಅಭಿವೃದ್ಧಿ ಮಾಡಲಿದ್ರೆ ನಾವು ಪ್ರತ್ಯೇಕ ರಾಜ್ಯ ಕೇಳಬೇಕಾಗಿತ್ತು ಅನ್ನೋಂಥ ಕೂಗಿತ್ತು. ಬಹುಶಃ ಆ ಕಾಲಗಟ್ಟೆ ಎಲ್ಲಿ ಬಂದ್ಬಿಟ್ಟೈತೆ ಅಂದ್ರೆ ಈ ಅಧಿವೇಶನ ಮುಗಿಯೊಳಗಾಗಿನ ಅಥವಾ ಈ ಡಿಸೆಂಬರ್ ಕೊನೆ ತಿಂಗಳನ್ನ ಡೆಡ್ಲೈನ್ ಇದ್ದಾನೆ. ಈ ಡಿಸೆಂಬರ್ ತಿಂಗಳೊಳಗಾಗಿನ ನಮ್ಮ ಬೇಡಿಕೆಗಳು ಕನಿಷ್ಠ 3 ಪ್ರಮುಖ ಬೇಡಿಕೆ ಅದಾವ. ಒಂದು, ಬೆಳಗಾವಿ ಎರಡೇ ರಾಜಧಾನಿ ಮಾಡಬೇಕು. ಬೆಳಗಾವಿ ಒಳಗೆ ಸೆಕ್ರೆಟರಿಯೇಟ್ ಅಂದ್ರೆ ರಾಜ್ಯ ಸರ್ಕಾರದ ಕಾರ್ಯಾಂಗದ ಉನ್ನತ ಮಟ್ಟದ ಒಂದು ಅಧಿಕಾರಿ ಇದ್ದಂಥ ಆಫೀಸರ್, ಕೇಂದ್ರ ಅಧಿಕಾರಿಗಳು ಅವ್ರು ಇಲ್ಲಿಂದ ಕಾರ್ಯನಿರ್ವಹಣೆ ಮಾಡಬೇಕು. ಇನ್ನು ನಾವೇನು ಇಡೀ ಕರ್ನಾಟಕದ ಆದೇಶ ಅಲ್ಲ, ಬೆಳಗಾವಿ ಸುವರ್ಣಸೌಧ ಅಲ್ಲಿಂದ ಹೊರಡೈತಿ ನಮ್ಮ ಆಸೆ ಇಲ್ಲ, ನಮ್ಮ ಇಚ್ಛೆನೂ ಇಲ್ಲ. ಅಕಸ್ಮಾತ್ ಹಂಗೆ ಇಚ್ಛೆ ಪಟ್ಟರೆ ನಾವು ದೊಡ್ಡ ತಪ್ಪಿಸ್ತರಾಗಿಬಿಡ್ತೀವಿ. ನಮ್ಮ ಇಚ್ಛೆ ಏನೈತಿ, ಕನಿಷ್ಠ ಪಕ್ಷ ಉತ್ತರ ಕರ್ನಾಟಕ ಭಾಗಕ್ಕೆ ಸೀಮಿತವಾದಂಥ ಅಭಿವೃದ್ಧಿ ಪರ ಇರ್ಬೋದು, ಆಡಳಿತಾತ್ಮಕ ಇರ್ಬೋದು, ಅಥವಾ ಶಾಸಕಾಂಗ ಸಂಬಂಧಪಟ್ಟದ್ದು ಇರ್ಬೋದು, ಆ ಎಲ್ಲ ಆದೇಶಗಳು ಸಹಿತ ಬೆಳಗಾವಿ ಸುವರ್ಣಸೌಧ. ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕ ಅವೆಲ್ಲ ಅಲ್ಲೇ ಆಗಲಿ. ನಮಗೆ ಸಂಬಂಧಪಟ್ಟಾಗ ಏನು ನಮ್ಮ ಉತ್ತರ ಕರ್ನಾಟಕ ಇಲ್ಲ, ಈ ಉತ್ತರ ಕರ್ನಾಟಕ ಭಾಗದ ಬೇಡಿಕೆಗಳಿಗೆ ಸ್ಪಂದನೆ ಇಲ್ಲಿಂದ ಸಿಗಲಿ ಅನ್ನೋಂಥ ಒತ್ತಾಸೆ ಐತಿ. ಯಾಕಂದ್ರೆ ನಾವು ಬೆಂಗಳೂರಿಗೆ ಹೋಗಿ ಕೂತ್ ಕೆಲಸ ಮಾಡ್ಕೋದು ಬೇರೆ, ಮತ್ತು ನಾವು ಬೆಳಗಾವಿ ಹೋಗಿ ನಮ್ಮ ವಿಧಾನಸೌಧದಾಗ, ನಮ್ಮ ಸುವರ್ಣಸೌಧದಾಗ ನಾವು ಕೂತ್ ಕೇಸಿಂದ ಅಧಿಕಾರಿಗಳು ಬಂದು ಕೆಲಸ ಮಾಡ್ಕೊಂಡು ಹೋಗೋದು ಭಾಳ ಸರಳ ಐತಿ. ಅದು ಆಫೀಸ್ ನಮ್ದು ಅನ್ನುವಂಥ ಭಾವನೆ ಬರ್ತೈತಿ. ಇಲ್ಲಾಂದ್ರೆ ಅದು ಬೆಂಗಳೂರಿನ ಆಫೀಸ್ನಾಗ ಇದು ನಮ್ದಲ್ಪ, ಇದು ಬೆಂಗಳೂರು ಆಫೀಸ್ ಐತಿ, ಇದು ನಮಗೆ ಭಾಳ ಇಲ್ಲಿ ಭಾಳ ಎಲ್ಲರೂ ಮಾಡಿ ನಮ್ದು ನಡೆಯಂಗಿಲ್ಲಪ್ಪ ಅನ್ನೋಂಥ ಭಾವನೆ ಐತಿ. ಆ ಉದ್ದೇಶನ ಹೇಳಕ್ತು. ಅದಕ್ಕೆ ಕೂಡಲೇ ಸರ್ಕಾರಿಗೆ ಸ್ಪಂದನೆ ಮಾಡಬೇಕು. ಇದು ನಮ್ಮ ಗೋಡ್ಶೆಟ್ರು ಅವ್ರಿಗೆ ಮೇಲೆ ಗೊತ್ತಾಗ ಅವ್ರು ಪ್ರತ್ಯೇಕ ರಾಜ್ಯ ನಾಳೆ ಜೆಂಡಾಸನ ಅನ್ನೋದು ಲೆಕ್ಕದಾಗ ಅದಾವ. ಅದಕ್ಕೆ ನಾವು ಭಾಳ ತಾಳ್ಮೆ ತಗೊಂಡೀವಿ. ಅದಕ್ಕೆ ಸರ್ಕಾರಕ್ಕೆ ಭಾಳ ವಿನಮ್ರ ಭಾವನೆಯಿಂದ ವಿನಂತಿ ಮಾಡ್ಕೊತೀವಿ. ನಮ್ಮ 3 ಪ್ರಮುಖ ಬೇಡಿಕೆ ಅದಾವ. ಒಂದು, ಬೆಳಗಾವಿಯ ಸುವರ್ಣಸೌಧದೊಳಗೆ ರಾಜ್ಯ ಮಟ್ಟದ ಸೆಕ್ರೆಟರಿಯೇಟ್ ಪ್ರಾರಂಭ ಆಗಬೇಕು. ಇವೆರಡಕ್ಕೂ ಅತ್ಯಂತ ಪ್ರಮುಖ ಬೇಡಿಕೆ. ಇನ್ನು ನಾವು ಸೂಕ್ಷ್ಮವಾಗಿ ನೀವೆಲ್ಲ ನೋಡಿದ್ರಿ, ಇವತ್ತು ಸರ್ಕಾರ ಒಂದು ಏನೋ ನೀತಿ ಮಾಡತ್ತಿದ್ದೆ ಅಂಬಲ್ಲ, ಇವತ್ತು ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಎರಡು ಬೇರೆ ಬೇರೆ ಮಾಡಬೇಕು ಅನ್ನೋ ಉದ್ದೇಶ ಆಮೇಲೆ ಸಮಸ್ಯೆ ಬರೋದಕ್ಕೆ ನಾವು ಇದೆಲ್ಲ ಉತ್ತರ ಕರ್ನಾಟಕದ ಅಖಂಡ ಭಾಗ. ಆದ್ರೆ ಇವತ್ತು ಒಂದು ವರ್ಷದಿಂದನ ಕಲ್ಯಾಣ ಕರ್ನಾಟಕದ ಗುಲ್ಬರ್ಗಾದೊಳಗೆ
ವಿಶೇಷ ಮಂತ್ರಿಮಂಡಲ ಸಭೆ ಮಾಡಿ ಅಲ್ಲಿ ಮೊದಲ ಭಾಳ ವರ್ಷದಿಂದನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗಿ ಹೋಗೈತಿ. ಅದಕ್ಕೆ ಪೂರ್ವಕವಾಗಿ ಅದಕ್ಕೆ ಹೆಚ್ಚಿನ ಶಕ್ತಿ ಕೊಡೋ ಸಲುವಾಗಿ 12,000 ಮೇಲ್ಪಟ್ಟು 15,000 ಕೋಟಿ ವಿಶೇಷ ಅನುದಾನ ಅವ್ರಿಗೆ ಕೊಟ್ಬಿಟ್ಟಾರೆ. ಆ ಕ್ಯಾಬಿನೆಟ್ದೊಳಗೆ 15,000 ವಿಶೇಷ ಅನುದಾನವನ್ನು ಘೋಷಣೆ ಮಾಡಿದರು. ಅದ್ರ ಜೊತೆಗೇ ಪ್ರತ್ಯೇಕ ಸಚಿವಾಲಯ ಕಲ್ಯಾಣ ಕರ್ನಾಟಕಕ್ಕೆ ಈ ಎಲ್ಲ ಇಲಾಖೆಗಳ ಸೂಪರ್ವೈಸರ್ ಮಾಡೋ ಸಲುವಾಗಿ ಅಥವಾ ಅದಕ್ಕೆ ಪೂರಕವಾದಂಥ ಕೆಲಸ ಮಾಡೋ ಸಲುವಾಗಿ ಪ್ರತ್ಯೇಕ ಸಚಿವಾಲಯ ನಿರ್ಣಯ ಮಾಡಿದ್ರು. ಅದನ್ನ ಈ ಒಂದು 5-4 ತಿಂಗಳಿಂದ ಬೆಂಗಳೂರಿನ ಕ್ಯಾಬಿನೆಟ್ ಸಭೆಯೊಳಗೆ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ನಮಗೆ ಹಾಕಿಲ್ಲ, ನಾವೇನು ಕಿತ್ತೂರು ಕರ್ನಾಟಕದಲ್ಲಿ ಪಾಪ ಮಾಡಿದ್ದೀವಿ, ನಾವು ಈ ಕರ್ನಾಟಕದ ಭಾಗಲ್ಲ. ಅದಕ್ಕೆ ನಾವು ಯಾವತ್ತು ಈ ಪ್ರತ್ಯೇಕ ಸಚಿವಾಲಯದ ಘೋಷಣೆ ಆಯಿತು ಅವತ್ತ ಸರ್ಕಾರದ ಮುಂದೆ ನಾವು ಮನವಿ ಇಟ್ಟಿದ್ದೀವಿ. ಇವತ್ತು ಏನು ನೀವು ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಕೊಟ್ಟಿದ್ದೀರಿ, ಪ್ರತ್ಯೇಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆ ಮಾಡಿದ್ರಿ ಮತ್ತು ವಿಶೇಷ ಆರ್ಥಿಕ ಅನುದಾನ ಕೊಟ್ಟಿದ್ರಿ, ಆ 3 ಅನುದಾನಗಳನ್ನು ಇವತ್ತಿನ ಸುವರ್ಣಸೌಧ ಏನು ಅಧಿವೇಶನ ನಡೆದೈತಿ ಈ ಅಧಿವೇಶನದಲ್ಲಿ ನೀವು ಘೋಷಣೆ ಮಾಡಬೇಕು. ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆ ಆಗಬೇಕು. ಕಿತ್ತೂರು ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ, ಈ ಪ್ರತ್ಯೇಕ ಸಚಿವಾಲಯ ಎಲ್ಲಿ ಮಠ ಅಂದ್ರೆ ನಿಮ್ಮ ಸೆಕ್ರೆಟರಿಯೇಟ್ ಬೆಳಗಾವಿ ಸುವರ್ಣಸೌಧದಾಗ ನಮ್ದು ಏನು ಬರ್ಬೇಕು ಅನ್ನೋ ಆಸೆ ಇತ್ತಲ್ಲ, ಆ ಮತ್ತು ನಮ್ಮ ಕೋರಿಕೆ ಮತ್ತು ಬೆಳಗಾವಿಯನ್ನು ಅಧಿಕೃತವಾಗಿ ಎರಡನೇ ರಾಜಧಾನಿ ಅಂತ ನೀವು ಘೋಷಣೆ ಮಾಡುವಂಥ ಕೋರಿಕೆ ಈಡೇರಿಕ್ಕಿಂತ ಮುಂಚಿತವಾಗಿ ಈ ಪ್ರತ್ಯೇಕ ಸಚಿವಾಲಯವನ್ನು ನೀವು ಕೂಡಲೇ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊಂಡಿವಿ. ಅದಕ್ಕೆ ಇವತ್ತು ಸರ್ಕಾರಕ್ಕೆ ನಾವು ಮತ್ತು ತಮ್ಮ ಮುಖಾಂತರ ಕಳಕಳಿಯ ಮನವಿ ಮಾಡ್ಕೋತೀವಿ. ಇವತ್ತು ಕೂಡಲೇ ಈ 3 ಬೇಡಿಕೆ ಈಡೇರಿಕೆ ಮಾಡ್ಬೇಕು. ನೀವು ಅಧಿಕಾರ ಬರಲ್ಲ, ಅದಕ್ಕೆ ಪೂರಕವಾಗಿ ನೀವು ಕೂಡಲೇ ಇದನ್ನು ಘೋಷಣೆ ಮಾಡಬೇಕು. ಮತ್ತು ಸೆಕ್ರೆಟರಿಯೇಟ್ ಪ್ರಾರಂಭ ಮಾಡೋದಕ್ಕೂ ಮತ್ತು ಬೆಳಗಾವಿ ಅಡ್ಯಾರ ಇವಾದರೂ ನಮ್ಮ ಮೇನ್ ಉದ್ದೇಶದ ಹೋರಾಟ ಇದು. ಹುಡುಕಿದ್ ಏನು ಬೇಕಾದ್ರೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಎಲ್ಲಿ ಮಠ ಈಡೇರೋದಿಲ್ಲ ಅಲ್ಲಿ ಮಠ ನಮ್ಮ ಹೋರಾಟ ಇದ್ದದ್ದನ್ನು. ಅದ್ರ ಜೊತೆಗೇ ಬಹುಶಃ ಇದೊಂದು ತಿಂಗಳು ನೋಡ್ತೀವಿ, ಡಿಸೆಂಬರ್ 1 ಆದ ನಂತರ ನೀವೇನಾದರೂ ನಾವು ಪೂರಕವಾದ ಸ್ಪಂದನೆ ಸಿಗಲಿಲ್ಲ ಅಂದ್ರೆ ಬಹುಶಃ ನಮ್ಮ ಹೋರಾಟದ ಸ್ವರೂಪ ಬದಲಿ ಮಾಡಬೇಕಾಗತ್ತಿ. ಅವಾಗ ನಮ್ಮ ನಾಗೇಶ್ವರ ಹೇಳಿದಂಗೆ ನಾವು ಪ್ರತ್ಯೇಕ ರಾಜ್ಯಕ್ಕೆ ಜೆಂಡಾ ಹಿಡ್ಕೊತಿ ಹೇಳ್ಬೇಕಾಗತ್ತೆ. ಇವತ್ತು ನಾವು ಪ್ರತ್ಯೇಕ ರಾಜ್ಯಕ್ಕೆ ಜೆಂಡಾ ಹಿಡಿಬೇಕೋ ಅಥವಾ ಅಖಂಡ ಕರ್ನಾಟಕದ ಭಾಗ ಆಗಿ ಇರಬೇಕೋ ಅದನ್ನ ಯಾರು ಮಾಡ್ಬೇಕಾಗಿತ್ತಂದ್ರೆ ನಾವಲ್ಲ, ಉತ್ತರ ಕರ್ನಾಟಕ ಭಾಗದ ಜನರಲ್ಲ, ನೀವು ಸರ್ಕಾರದವ್ರು ಮಾಡ್ಬೇಕಾಗಿತ್ತು. ಸರ್ಕಾರದೊಳಗೆ ಮನುಷ್ಯನೊಳಗೆ ಕರ್ನಾಟಕ ಏಕೀಕೃತ ಕರ್ನಾಟಕ ಉಳಿಬೇಕು, ಎಲ್ಲ ನಾವೆಲ್ಲ ಒಂದು ಜೆಂಡಾದೊಳಗೆ ಇರಬೇಕು ಅನ್ನೋಂಥ ಭಾವನೆ ಇತ್ತು. ನೀವು ನಮ್ಮ ಬೇಡಿಕೆ ಈಡೇರಿಕೆ ಸಲುವಾಗಿ ನೀವು ಕೂಡಲೇ ಕ್ರಮ ಕೈಗೊಳ್ಳಿ. ಮತ್ತು ಅಕಸ್ಮಾತ್ ನಮ್ಮ ಬೇಡಿಕೆ ಈಡೇರಿದನ್ನ ನೀವು ನಾವೆಲ್ಲ ಒಂದಿಲ್ಲ ಅನ್ನೋದು ಮನಸ್ಸು ಹೊಡೆದಾಗ ಆ ಮನೆ ಒಂದಾಗಂಗಿಲ್ಲ. ಅದು ಕಡೆ ಹಂಗಂತಂದ್ರೆ ಬೇರೆ ಬೇರೆ ಆಗುವಂಥ ಸನ್ನಿವೇಶ ಬರ್ತೈತಿ. ಅದಕ್ಕೆ ನೀವೇ ಕಾರಣೀಭೂತರಾಗಿರಿ. ಅವಾಗ ನೀವು ನಮ್ಮನ್ನು ಬ್ಲೇಮ್ ಮಾಡಬೇಕು, ಅವಾಗ ನೀವು ನಮ್ಮನ್ನು ದೋಷಣೆ ಮಾಡುವಂಥ ಪ್ರಶ್ನೆನೇ ಇಲ್ಲಿ. ಅದಕ್ಕೆ ಮತ್ತೊಮ್ಮೆ ತಮ್ಮಲ್ಲಿ ಭಾಳ ಕಳಕಳಿಯ ವಿನಂತಿ ಮಾಡ್ಕೊತೀನಿ. ಈ ಪ್ರಮುಖ ಬೇಡಿಕೆ ಈಡೇರಿಕೆ ಸಲುವಾಗಿನ ಸರ್ಕಾರದ ಧೋರಣೆ ಇರಬೇಕು ಅನ್ನುವಂಥ ಒತ್ತಾಸೆಯ ಮನವಿಯನ್ನು ಇವತ್ತು ಸರ್ಕಾರಕ್ಕೆ ಮಾಡ್ಕೋತೀವಿ ಅನ್ನುವಂಥ ಮಾತನ್ನು ಹೇಳಿ, ಇವತ್ತೇನು ನಾಳೆ 16ನೇ ತಾರೀಕು ಬೆಳಗಾವಿಯ ಸುವರ್ಣಸೌಧ ಮುಂದೆ ಏನೊಂದು ಧರಣಿ ಸತ್ಯಾಗ್ರಹ ಐತಿ. ಆ ಸಂದರ್ಭದೊಳಗೆ ದೊಡ್ಡ ಪ್ರಮಾಣದೊಳಗೆ ನಾವೆಲ್ಲ ಸೇರ್ತೀವಿ. ಅದ್ರ ಜೊತೆಗೆ ನಾವು ಮೊನ್ನೆ ಗಡಾದವರು, ನಾನು, ನಮ್ಮ ಜೊತೆಗೇ ನಮ್ಮ ಹೋರಾಟಗಾರರು, ಬಹುಶಃ ಈ ಮೊದಲು ಇವತ್ತೇನು ಧಾರವಾಡದಾಗ ಹೈಕೋರ್ಟ್ ಆಗಿತ್ತಂದ್ರೆ ಅದಕ್ಕೆ ಹೋರಾಟಗಾರರಿಂದ BD ಹಿರೇಮಠರು ಅವರು ಸಹಿತ ಪ್ರಾರಂಭದೊಳಗೆ ಈ ಉತ್ತರ ಕರ್ನಾಟಕ ಹೋರಾಟಕ್ಕೆ ಸ್ಪಂದನೆ ಮಾಡಿದರು. ನಾವೆಲ್ಲರೂ ಕೂಡಿಗೆಸಿಂದ ನಾಗೇಶ್ ಗೋಲ್ಸೆಟ್ರು, ನಮ್ಮ ಅಡಿವೇಶ್ ಇಟಿಗೆ ಅವರು, ಹಿಂಗೆ ಎಲ್ಲರೂ ಕೂಡಿಗೆಸಿಂದ ಈ ಹೋರಾಟಕ್ಕೆ ದೊಡ್ಡ ಪ್ರಮಾಣದ ಗಣಿ ಆಗ್ತೀವಿ. ಆ ಒಂದು ಉದ್ದೇಶದಿಂದ ನಾವು ತಮ್ಮಲ್ಲಿ ಮತ್ತೊಮ್ಮೆ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಈ ನಮ್ಮ ಬೇಡಿಕೆಯನ್ನು ಕೂಡಲೇ ಈಡೇರಿಸ್ರಿ, ಇಲ್ಲಾಂದ್ರೆ ಮುಂದಿನ ಏನೇನು ಡೆವಲಪ್ಮೆಂಟ್ ಹಾಕೋ, ಏನೇನು ಬದಲಾವಣೆ ಹಾಕೋ ಅದಕ್ಕೆಲ್ಲ ನೀವೇ ಕಾರಣೀಭೂತರಾಗಿರಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿರ್ತೇವೆ. 15 ತಾಲೂಕು ಅದಾವು, 18 ವಿಧಾನಸಭಾ ಕ್ಷೇತ್ರ ಅದಾವು, 50 ಲಕ್ಷ ಮೇಲ್ಪಟ್ಟ ಜನಸಂಖ್ಯೆ ಐತಿ. ಅಧಿಕಾರ ವಿಕೇಂದ್ರೀಕರಣ ಆಗಬೇಕಾಗೈತಿ. ಯಾಕಂದ್ರೆ ವಿಸ್ತಾರ ಮತ್ತು ಜನಸಂಖ್ಯೆ ದೊಡ್ಡದಿದ್ದಾಗ ಆಡಳಿತ ಯಂತ್ರ ಸುಲಭವಾಗಿ ಎಲ್ಲರಿಗೂ ಹೋಗಿ ಮುಟ್ಟಾಗಿಲ್ಲ. ಅಂತ ಸಂದರ್ಭದೊಳಗೆ ಸಣ್ಣ ಜಿಲ್ಲೆಗಳು ಇದ್ದು ಅಂದ್ರೆ ಅವಾಗ ನೇರವಾಗಿ ಸರ್ಕಾರದ ಅನುದಾನಗಳು ಅಥವಾ ಸರ್ಕಾರದ ಏನೋ ಒಂದು ಸೌಲಭ್ಯ ಇದ್ದು ಸಹಿತ ಜನರಿಗೆ ಹೋಗಿ ಮುಟ್ಟೋ ರೀತಿಯೊಳಗೆ ಆಡಳಿತ ವ್ಯವಸ್ಥೆ ವಿಕೇಂದ್ರೀಕರಣ ಆಗಿರ್ತೈತಿ. ಸರಳವಾಗಿ ಜಲ್ದಿ ಮುಟ್ಟಬಹುದು. ಈ ಬೆಳಗಾವಿ ಬಿಟ್ಟು ಅತನಿ ಕೊನೆ ಹಳ್ಳಿಗೆ ಹೋಗ್ಬೇಕಾದ್ರೆ 4 ತಾಸು ತಗೋಬೇಕು, 4-5 ತಾಸು ಬೇಕು. ಅವಾಗ 1 ತಾಸಿನೊಳಗೆ ನಾವೆಲ್ಲ ಕಡೆ ಅಧಿಕಾರದ ಸಂಪನ್ಮೂಲತೆಯನ್ನು ಮುಟ್ಟಿಸ್ಬೋದು, ಅಲ್ಲಿಯ ಆಗು ಹೋಗಳ ಬಗ್ಗೆ ಗಮನ ಕೊಡ್ಬೋದು ಅಂತ ಒಂದು ವ್ಯವಸ್ಥೆ ಇರ್ತೈತಿ. ಇಷ್ಟ ಎಲ್ಲ ಗೊತ್ತಿದ್ರು ಸಹಿತ ಈ ಜಿಲ್ಲಾ ಹೋರಾಟ 8 ವರ್ಷ ಮಾಡಿದ್ವಿ ನಾವೀಗ, ಸುಮಾರು 40-50 ವರ್ಷ ಆಯ್ತು. ಗೋಕಾಕ್ ಜಿಲ್ಲಾ ಹೋರಾಟ ಪ್ರಾರಂಭವಾಗಿ 40-50 ವರ್ಷ ಆಯ್ತು.
ನೋಡ್ರಿ ನೀವು ಕರ್ನಾಟಕ ರಾಜ್ಯದೊಳಗೆ ಎಷ್ಟು ದೊಡ್ಡ ಜಿಲ್ಲಾ ಇದ್ದು ಎಲ್ಲ ವಿಭಜನೆ ಆಗಿದಾವೆ. ಯಾವ್ದಾರ ಒಂದರ ಉಳಿದೈತೆ ಈಗ ಎಲ್ಲ ಜಿಲ್ಲಾ ವಿಭಜನೆ ಆಗಿದಾವು. ಇನ್ನು ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ಬೇಕಾದ್ರೆ ಬರೀ 10 ಲಕ್ಷ ಜನಸಂಖ್ಯೆ ಇದ್ದಂಥ ಒಂದೊಂದು ಜಿಲ್ಲೆಗಳು ಉದಯಾಗಿದಾವೆ. ನಮ್ದು 50 ಲಕ್ಷ ಮೇಲ್ಪಟ್ಟ ಜನಸಂಖ್ಯೆ. ಇದನ್ನ ನಾವು 10 ಲಕ್ಷ ಜನಸಂಖ್ಯೆ ಜೊತೆ ಕಂಪೇರ್ ಮಾಡಬೇಕಾಗತ್ತೆ. 10 ಲಕ್ಷ ಜನಸಂಖ್ಯೆ ಇದ್ದಂಥ ಜಿಲ್ಲೆಗಳಿಗೂ ಸರ್ಕಾರದ ಅಷ್ಟೇ ಅನುದಾನ, ಅಷ್ಟೇ ಕೊಡುಗೆಗಳು ಬರ್ತಾವು. ನಮ್ದು 50 ಲಕ್ಷ ಇದ್ದವ್ರಿಗೂ ಅಷ್ಟೇ ಬರ್ತವೆ. ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಒಂದು ಹೊಸದೊಂದು ಮೆಡಿಕಲ್ ಕಾಲೇಜ್ ಜಿಲ್ಲಾಗೂ ಕೊಡ್ತು ಅಂದ್ರೆ ಅಲ್ಲೂ 10 ಲಕ್ಷ ಜಿಲ್ಲಾಗೂ ಒಂದೇ, ನಾವು 50 ಲಕ್ಷ ಜಿಲ್ಲಾಗೂ ಒಂದೇ. ಇವತ್ತೊಂದು ಜಿಲ್ಲಾ ಮಟ್ಟದ ಒಂದು ಆಸ್ಪತ್ರೆ 10 ಲಕ್ಷಕ್ಕೂ ಒಂದೇ, 50 ಲಕ್ಷಕ್ಕೂ ಒಂದೇ. ಇದು ಒಂದೇ ಅಲ್ಲ, ಜಿಲ್ಲಾ ಮಟ್ಟದ ಕೊಡುಗೆಗಳು ಭಾಳ ಇರ್ತಾವೆ. ಅದಕ್ಕೆ ಅವೆಲ್ಲ ನಮಗೂ ಸಿಗ್ಬೇಕಲ್ಲ. ನಮಗೂ ಸಿಗ್ಬೇಕಾದ್ರೆ ಜಿಲ್ಲಾ ವಿಭಜನೆ ಆಗುವ ಅನಿವಾರ್ಯತೆ. ಅದಕ್ಕೆ ಬಹುಶಃ ಪ್ರಾರಂಭದೊಳಗೆ ಜಿಲ್ಲಾ ವಿಭಜನೆ ಪ್ರಸ್ತಾಪ ಬಂದಾಗ ಬೆಳಗಾವಿ ಜಿಲ್ಲಾ ದೊಡ್ಡದೈತಿ, ಗೋಕಾಕ್ ಮಧ್ಯವರ್ತಿ ಸ್ಥಳ ಐತಿ. ಬೆಳಗಾವಿ ಮತ್ತು ಗೋಕಾಕ್ ಎರಡ ಜಿಲ್ಲೆ ಆಗಬೇಕು ಅಂತ ಪ್ರಸ್ತಾಪ ಮೂಲವಾಗಿತ್ತು. ಅದಕ್ಕೆ ಪೂರಕವಾದ ಹೋರಾಟನೂ ನಾವು ಮಾಡಿದೀವಿ. ಆದ್ರೆ ಸರ್ಕಾರ ಹೆಂಗೆ ಇದನ್ನು ಮುಂದೆ ಹಾಕೋದು ಬಂದರು, ಜಕ್ಕೋತ್ ಬಂದರು. ಹಂಗಂಗೆ ಬಹುಶಃ ಸಹಜವಾಗಿ ನಮ್ಮ ತಾಲೂಕು ಜಿಲ್ಲಾ ಆಗಲಿ, ನಮ್ಮ ನಗರ ಜಿಲ್ಲಾ ಆಗಲಿ ಅನ್ನೋ ಭಾವನೆ ಎಲ್ಲ ಯುದ್ಧ ಇರ್ತೈತಿ. ಹಂಗೆ ಬೈಲೋಕದವ್ರು ಜಿಲ್ಲಾ ಕೊಡದೆ ಕೇಳಕ್ಕೆ ಚಾಲು ಮಾಡಿದ್ರು, ಅತ್ನಿಯವ್ರು ಕೇಳಿದ್ರು. ಚಿಕ್ಕೋಡಿ ಅವ್ರಿಗೂ ಗೋಕಾಕ್ ನಂತರ ಚಿಕ್ಕೋಡಿ ಅವ್ರ ಕ್ಲೈಮ್ ಇತ್ತು, ಗೋಕಾಕ್ ನಂತರ ಚಿಕ್ಕೋಡಿ ಕ್ಲೈಮ್ ಇತ್ತು, ನಂತರ ಬೈಲೋಕಲ್ ಚಾಲು ಆಯ್ತು, ಈಗ ಅತ್ನಿ ಚಾಲು ಆಗೈತಿ. ಸರ್ಕಾರದವ್ರು ಇನ್ನೊಂದು 2-3 ವರ್ಷ ಬಿಟ್ರೆ ಬೆಳಗಾವಿ ಜಿಲ್ಲಾಗೆ ಎಷ್ಟು ತಾಲೂಕು ಅದಾವಲ್ಲ ಎರಡೂ ಜಿಲ್ಲಾ ಕೇಳ್ತಾರೆ. ಮುಂದುವರೆದು ಬರೀ ತಾಲೂಕದವ್ರ ಅಲ್ಲ, ಮಂಡಳ ಪಂಚಾಯತ್ ಅವ್ರ ಸಹಿತ ನಮ್ದು ಜಿಲ್ಲಾ ಮಾಡೋಣ ಸ್ಥಿತಿಗೆ ಬಂದ್ಬಿಡ್ತಾರೆ. ಸರ್ಕಾರಕ್ಕೂ ಏನ್ ಬೇಕಾಗಿದ್ದಾರೆ, ಎಲ್ಲರೂ ಕೇಳಲಿ, ನಾವು ಇದನ್ನ ಮಾಡದೇ ಇದ್ರೆ ಸಾಕಪ್ಪ ಅನ್ನೋಂತ ಹೋದಾಗ ಅವ್ರದಾರ. ಇವ್ರ ಜಗಳ ಹಚ್ಚೋದು, ಬೆನ್ನಿ ತೂಕ ಮಾಡಿದಾಗ ಮಾಡಾಕ್ತಾರ. ಇವ್ರನ್ನ ಜಗ್ಗೋತ್ ಹೋಗೋದು, ಎಲ್ಲರೂ ಜಿಲ್ಲಾ ಕೇಳಕ್ಕೆ ಚಾಲು ಮಾಡ್ತಾರೋ. ನಿಮ್ಮೊಳಗೆ ಹೊಂದಾಣಿಕೆ ಮಾಡ್ಬೇಕಪ್ಪ, ಎಲ್ಲ ಶಾಸಕರಿಂದ ಹೆಂಗೆ ಉತ್ತರ ಕೊಡೋನು, ನೀವೆಲ್ಲ ಒಂದು ಒಟ್ಟಾಭಿಪ್ರಾಯದ ನಿರ್ಣಯ ಕೊಡ್ರಿ, ನಾವು ಮಾಡ್ಬೇಕು ಹೇಳುವಂತ ಧೋರಣೆ ಸರ್ಕಾರದ ಐತಿ. ಇದು ಸಾಧ್ಯತೆ ನಂತರ ಹಂಗೆ ಸಾಧ್ಯ ಇತ್ತಂದ್ರೆ ಮತ್ತು ಇಷ್ಟೆಲ್ಲ ಮಂದಿ MLA ಜಗಾಡಿ ಇಲೆಕ್ಷನ್ ಮಾಡೋದು ಜವಾಬ್ದಾರಿ ಐತಿ. ಎಲ್ಲರೂ ಮಂದಿ ಎಲ್ಲ ಕುಡಿಗಿಂದು ಒಬ್ಬನೇ MLA ಮಾಡಕ್ಕೆ ಬರ್ತಿದ್ಲ. ಮತ್ತು ಇಲ್ಲಿ ವೈಯಕ್ತಿಕ ಅಭಿಪ್ರಾಯ ಬೇದಿರ್ತಾವು, ವೈಯಕ್ತಿಕ ವ್ಯಕ್ತಿತ್ವ ಇರ್ತೈತಿ. ಅದೆಲ್ಲ ನೋಡಿ ಭಾಳ ಮಂದಿ MLA ಕ್ಯಾಂಡಿಡೇಟ್ ಹಾಕಾರು. ಹಂಗೆ ಜಿಲ್ಲೆ ಸಂದರ್ಭ ಬಂದಾಗ ಎಲ್ಲರದು ನಮ್ಮ ತಾಲೂಕು, ನಮ್ಮ ಊರ ಜಿಲ್ಲೆ ಆಗಿರುವಂಥ ಪ್ರಬಲವಂತ ಇಚ್ಛಾ ಇರ್ತೈತಿ. ಹಂಗೆ ಆ ಇಚ್ಛಾ ಪ್ರಕಾರ ಅವ್ರು ಕೊನೆಯವರೆಗೂ ಹೋರಾಟ ಮಾಡೋರನ್ನ ಇವತ್ತು ನಾವು ಗೋಕಾಕದವ್ರದ್ದು ನಾವು ಹೋರಾಟ ಮಾಡ್ತೀವಿ, ಅವ್ರು ಬೈಲುಮಂದವ್ರು ಮಾಡೋರು, ಅತ್ನಿಯವರು ಮಾಡೋರು, ಚಿಕ್ಕೋಡಿಯವರು ಮಾಡೋರು. ಅವರು ಸ್ವಾರ್ಥ ಇರ್ತೈತೆ ಅದ್ರಾಗ. ನಮ್ಮ ಜಿಲ್ಲಾ ಆಗ್ಲೈತೆ, ಜಿಲ್ಲಾ ಯಾಕಾಗ್ಲಿ ಅಭಿವೃದ್ಧಿ ಸಲುವಾಗಿ ಜಿಲ್ಲಾ ಆಗ್ಲಿ ಅನ್ನೋಂಥ ಭಾವನೆ ಇರ್ತೈತಿ. ಅದ ಸ್ವಾರ್ಥ, ಬೇರೆ ಸ್ವಾರ್ಥ ಏನಿರಂಗಿಲ್ಲ. ಹಾಗಾಗಿ ಯಾರೂ ಸಹಿತ ತಮ್ಮ ಹಕ್ಕನ್ನು ಬಿಟ್ಟು ಕೊಡಂಗಿಲ್ಲ, ಕೊನೆಯ ಗಳಿಗೆವರೆಗೂ ಹೋರಾಟ ಮಾಡ್ತಾರೆ. ಅಂತ ಸ್ಥಿತಿಯೊಳಗೆ ಇವರೆಲ್ಲ ಸಹಮತದಿಂದ ಅಭಿಪ್ರಾಯ ವ್ಯಕ್ತಪಡಿಸಿ ನಾವು ಜಿಲ್ಲಾ ಮಾಡ್ತೀವಿ. ಇಲ್ಲ ಅಂದ್ರೆ ಬಹುಶಃ ಇದು ಮಾರ್ಲಾರ್ಕ ಇದ್ದಾರೆ. ಮತ್ತು ನಾವೆಲ್ಲ ಒಂದಾಗಿ ನಾವೆಲ್ಲ ಒಟ್ಟ ಅಭಿಪ್ರಾಯ ಕೊಡ್ಬೇಕಾದ್ರೆ ಮತ್ತು ನಿಮ್ಮ ಅವಶ್ಯಕತೆ ಏನೈತಿ? ನಿಮ್ಮ ಅವಶ್ಯಕತೆ ಏನೈತಿ? ಸರ್ಕಾರ ಅಂದ್ರೆ ಭಾಳ ಸರ್ವಶಕ್ತ, ಶ್ರೇಷ್ಠವಾದದ್ದು, ಶಕ್ತಿಯುತವಾದದ್ದು. ಸರ್ಕಾರದ ಧೋರಣೆ ತೀರ್ಮಾನ ಹೆಂಗಿರ್ಬೇಕಂದ್ರೆ ಯಾರ್ದೋ ಒತ್ತಾಸೆಗೆ ಪೂರಕವಾದಲ್ಲ, ಯಾರ್ದೋ ಅಭಿಪ್ರಾಯ, ಯಾರೋ ಹೇಳ್ತಾರೋ ಅವ್ರ ಮರ್ಜಿ ಕಾಯ್ಬೇಕು, ಇವ್ರ ಮರ್ಜಿ ಕಾಯ್ಬೇಕು ಅನ್ನುವಂಥ ನಿರ್ಣಯ ಆಗಬಾರ್ದು. ಅದು ವಾಸ್ತವ ವರದಿ ಉಳ್ದಾವು, ನೀವ ನೇಮಿಸಿದ ಕಮಿಟಿ ಉಳ್ದಾವು, ಆಯೋಗಗಳದಾವು, ಅದ್ರ ವರದಿ ನಿಮ್ಮ ಮುಂದೈತಿ. ಆ ವರದಿ ಪರಿಗಣನೆ ಮಾಡ್ಬೇಕಾಗೈತಿ. ಭೌಗೋಳಿಕವಾಗಿ ಮತ್ತು ಜನಸಂಖ್ಯೆ ದೃಷ್ಟಿಯಿಂದ, ಸಂಪನ್ಮೂಲತೆ ದೃಷ್ಟಿಯಿಂದ ಯಾವ್ದು ಜಿಲ್ಲಾ ಮಾಡಿದ್ರೆ ಒಳಿತಪ್ಪ ಅನ್ನೋದು ತೀರ್ಮಾನ ಸರ್ಕಾರದವ್ರು ತಗೋಬೇಕಾಗೈತಿ. ನೀವು ಸರ್ಕಾರದವ್ರು ಏನು ತೀರ್ಮಾನ ತಗೋತಿಲ್ಲ ಅವಾಗ ಎಲ್ಲರೂ ಸಹಿತ ಒಂದು ಹೋಗ್ಬೇಕಾಗೈತಿ. ಅದು ನಮ್ಮ ಕರ್ತವ್ಯ. ನಮ್ಗೆ ಎಷ್ಟೋ ಮನಸ್ಸು ಬೇರೆ ಬೇರೆ ಭಾವನೆ ಇದ್ರು ಸಹಿತ ನಾವು ಹೋಗ್ಬೇಕಾಗೈತಿ. ಅದಕ್ಕೆ ಸರ್ಕಾರಕ್ಕೆ ನಾವು ವಿನಂತಿ ಏನಿದ್ದಾರೆ, ನೀವು ದಯವಿಟ್ಟು